ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಡ್ರಗ್ಸ್ ಕೇಸ್ನಲ್ಲಿ ಸೆಲೆಬ್ರಿಟಿಗಳ ಬಂಡವಾಳ ಬಯಲು. ಖಾಕಿ ವಶಕ್ಕೆ ಪಡೆದ ಹೈಫೈ ನಶೆ ಮಂದಿ ಬಳಿ ಏನೆಲ್ಲ ಸಿಕ್ಕಿದೆ? ಮೈಸೂರು ಗ್ಯಾಂಗ್ ರೇಪ್ ಕೇಸ್ಗೆ ಟ್ವಿಸ್ಟ್. ಆರೋಪಿಗಳ ಕ್ರೈಮ್ ಹಿಸ್ಟರಿ ಏನು? ಗಣೇಶ ಹಬ್ಬಕ್ಕೆ ಷರತ್ತುಬದ್ಧ ಅನುಮತಿ ಕೊಡುತ್ತಾ ಸರ್ಕಾರ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನ್ನಲ್ಲಿ ಅಮೆರಿಕ ಏರ್ ಸ್ಟ್ರೈಕ್ನಲ್ಲಿ ಎಷ್ಟು ಜನ ಬಲಿಯಾಗಿದ್ದಾರೆ? ತಾಲಿಬಾನಿಗಳ ಅಟ್ಟಹಾಸದ ಮಧ್ಯೆ ಅಫ್ಘಾನರ ಮಹಾವಲಸೆ ಹೇಗಿದೆ? ಟಿವಿ ಸ್ಟುಡಿಯೋಗೆ ನುಗ್ಗಿದ ಉಗ್ರರು ಆಂಕರ್ಗೆ ಬೆದರಿಕೆ ಹಾಕಿದ ಹೇಗೆ? ನೋಡೋಣ ಅಫ್ಘಾನ್ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನದಲ್ಲಿ ಉಗ್ರರು ಹಾಗೂ ಅಮೆರಿಕ ಸೇನೆ ನಡುವೆ ಭಾರೀ ಸಮರ ನಡೆಯುತ್ತಿದೆ. ಕಾಬೂಲ್ ಏರ್ಪೋರ್ಟ್ ಗುರಿಯಾಗಿಸಿ ಉಗ್ರರು ರಾಕೆಟ್ ಲಾಂಚ್ ಮಾಡಿದ್ದಾರೆ. 5 ರಾಕೆಟ್ ದಾಳಿ ಮಾಡಿರುವುದಾಗಿ ಅಮೆರಿಕ ಹೇಳಿದೆ. ಅಲ್ಲದೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಳಸಿ ರಾಕೆಟ್ ತಂದಿದ್ದೇವೆ ಅಂತ ಅಮೆರಿಕದ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಕಾಬೂಲ್ನಲ್ಲಿ ಅಮೆರಿಕ ಸೇನೆ ಏರ್ ಸ್ಟ್ರೈಕ್ ಮಾಡಿದ್ದು 9 ಜನರು ಮೃತಪಟ್ಟಿದ್ದಾರೆ. ಅಮೆರಿಕ ಏರ್ ಸ್ಟ್ರೈಕ್ನಲ್ಲಿ 6 ಮಕ್ಕಳು ಸೇರಿ 9 ಮಂದಿ ಸಾವಿಗೀಡಾಗಿದ್ದಾರೆ. ಅಮೆರಿಕ ಸೇನಾಪಡೆ ಉಗ್ರರಿದ್ದ ಕಾರನ್ನ ಹೊಡೆದುರುಳಿಸಿದೆ. ಕಾಬೂಲ್ ಏರ್ಪೋರ್ಟ್ ಬಳಿ ದಾಳಿಗೆ ಉಗ್ರರು ಸಂಚು ರೂಪಿಸಿದ್ದು ಕಾರಿನ ಮೂಲಕ ರಾಕೆಟ್ ದಾಳಿ ಮಾಡಿದ್ರು. ಈ ವೇಳೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಳಸಿ ಅಮೆರಿಕ ಸೇನೆ ಅಟ್ಯಾಕ್ ಮಾಡಿದ್ದು ರಾಕೆಟ್ ಜನವಸತಿ ಪ್ರದೇಶದ ಮೇಲೆ ಬಿದ್ದಿದೆ. ತಾಲಿಬಾನಿಗಳಿಂದ ಪ್ರಾಣ ಉಳಿಸಿಕೊಳ್ಳಲು ಅಫ್ಘಾನಿಸ್ತಾನದಲ್ಲಿ ಮಹಾವಲಸೆ ಮುಂದುವರೆದಿದೆ. ಅಫ್ಘಾನಿಸ್ತಾನ ತೊರೆದು ಸಾವಿರಾರು ಜನರು ಹೋಗ್ತಿದ್ದಾರೆ. ವಿಮಾನ ಮೂಲಕ ದೇಶ ಬಿಟ್ಟು ಹೋಗಲು ಆಗದೇ ಇರೋದ್ರಿಂದ ಸಾವಿರಾರು ಅಫ್ಘಾನಿಸ್ತಾನ ಜನರು ಇರಾನ್ ಗಡಿಗೆ ಹೋಗಿದ್ದು ಗಡಿ ದಾಟಿ ಇರಾನ್ಗೆ ಹೋಗೋದಕ್ಕೆ ಜನರು ಯತ್ನಿಸುತ್ತಿದ್ದಾರೆ. ಅಫ್ಘಾನಿಸ್ತಾನ ಇರಾನ್ ಗಡಿ ಬಳಿ ಸಾವಿರಾರು ಜನರು ಜಮಾಯಿಸಿದ್ದಾರೆ. ಇದೇ ರೀತಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿ ಬಳಿಯೂ ಜನರು ಜಮಾಯಿಸಿದ್ದಾರೆ. ಅಫ್ಘಾನ್ ಪ್ರಜೆಗಳು ಅಕ್ಕಪಕ್ಕದ ದೇಶಗಳಿಗೆ ಹೋಗ್ತಾ ಇದ್ದು ಪಾಕಿಸ್ತಾನ ಗಡಿಯಲ್ಲಿ ಅಫ್ಘಾನರ ಮೇಲೆ ಗುಂಡಿನ ದಾಳಿ ಮಾಡಲಾಗಿದೆ. ಅಫ್ಘಾನರನ್ನ ಪಾಕಿಸ್ತಾನ ದೇಶದೊಳಗೆ ಬಿಟ್ಟುಕೊಳ್ಳುತ್ತಿಲ್ಲ. ಆದರೂ ಕಳ್ಳ ಮಾರ್ಗದಲ್ಲಿ ಜನರು ಪ್ರಾಣ ಉಳಿಸಿಕೊಳ್ಳಲು ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ. ತಾಲಿಬಾನ್ ಕೈವಶದಲ್ಲಿರೋ ಅಫ್ಘಾನಿಸ್ತಾನದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಘೋರವಾಗ್ತಿದೆ. ಅಫ್ಘಾನ್ ನೆಲಕ್ಕೆ ತಾಲಿಬಾನ್ ಉಗ್ರರು ಕಾಲಿಡುತ್ತಿದ್ದಂತೆ ದಾರಿದ್ರ್ಯ ಆವರಿಸಿದ್ದು ಅಫ್ಘಾನಿಸ್ತಾನದಲ್ಲಿ ಹಣಕ್ಕೂ ಹಾಹಾಕಾರ ಭುಗಿಲೆದ್ದಿದೆ. ಅಫ್ಘಾನ್ನಲ್ಲಿ ಬ್ಯಾಂಕ್ಗಳ ಎದುರಲ್ಲೇ ಸಾವಿರಾರು ಜನರು ಕುಳಿತಿದ್ದು ದಿನದ ಖರ್ಚು ವೆಚ್ಚಕ್ಕೂ ಹಣವಿಲ್ಲದೆ ಅಫ್ಘಾನಿಸ್ತಾನ ಜನರು ಓಡಾಡ್ತಿದ್ದಾರೆ. ತಾಲಿಬಾನಿಗಳ ಅಟ್ಟಹಾಸಕ್ಕೆ ಅಫ್ಘಾನ್ ಬ್ಯಾಂಕ್ ದಿವಾಳಿಯಾಗಿದೆ. ಇನ್ನೊಂದೆಡೆ ಹಣ ಹಿಂಪಡೆಯಲು ಕೆಲ ಬ್ಯಾಂಕ್ಗಳು ಮಿತಿ ಹೇರಿದ್ದು ಆರ್ಥಿಕ ವ್ಯವಸ್ಥೆಯಿಂದ ಅಫ್ಘಾನಿಸ್ತಾನದ ನೆಲದ ಜನ ಕಂಗೆಟ್ಟಿದ್ದಾರೆ. ಅಫ್ಘಾನಿಸ್ತಾನ ನೆಲದ ಪರಿಸ್ಥಿತಿ ಘೋರಾತಿಘೋರ ಭಯಾನಕವಾಗಿದೆ. ತುತ್ತು ಅನ್ನಕ್ಕೂ ಹಾಹಾಕಾರ ಉಂಟಾಗಿದ್ದು ಒಪ್ಪತ್ತಿನ ಊಟಕ್ಕೂ ಮಕ್ಕಳು ಮಹಿಳೆಯರು ಪರದಾಡುತ್ತಿದ್ದಾರೆ. ದೋಹಾದಲ್ಲಿರುವ ಅಮೆರಿಕ ಸೇನೆ ಕ್ಯಾಂಪ್ ಬಳಿ ಆಹಾರ ಪಡೆಯಲು ಅಫ್ಘಾನಿಸ್ತಾನ ಜನತೆ ಸಾಲುಗಟ್ಟಿ ನಿಂತಿದ್ದಾರೆ. ಉದ್ದುದ್ದ ಕ್ಯೂ ಇದ್ದು ಅನ್ನ ನೀರು ಸಿಗದೆ ಅಫ್ಘಾನಿಸ್ತಾನ ಜನ ಪ್ರಾಣವನ್ನು ಬಿಡುತ್ತಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ದಿನೇ ದಿನೇ ಉಗ್ರರ ಉಪಟಳ ಹೆಚ್ಚುತ್ತಲೇ ಇದೆ. ಪತ್ರಕರ್ತರನ್ನ ಹತ್ಯೆ ಮಾಡಿದ್ದಾಯ್ತು, ಬೆದರಿಕೆ ಒಡ್ಡಿದ್ದಾಯ್ತು. ಈಗ ಟಿವಿ ಸ್ಟುಡಿಯೋಗೆ ತಾಲಿಬಾನ್ ಉಗ್ರರು ಕಾಲಿಟ್ಟಿದ್ದಾರೆ. ನ್ಯೂಸ್ ಓದುವ ವೇಳೆ ಆಂಕರ್ ಹಿಂದೆ ತಾಲಿಬಾನ್ ಉಗ್ರರು ಗನ್ ಹಿಡಿದು ನಿಂತಿದ್ದು ತಾಲಿಬಾನ್ ಸಂಘಟನೆ ಹೊಗಳುವಂತೆ ಆಂಕರ್ಗೆ ಒತ್ತಡ ಹಾಕಿದ್ದಾರೆ. ಹೀಗಾಗಿ ತಾಲಿಬಾನ್ ಆಡಳಿತದಲ್ಲಿ ಭಯ ಬೇಡ ಅಂತ ಆಂಕರ್ ಹೇಳಿದ್ದಾರೆ. ತಾಲಿಬಾನ್ ಆಡಳಿತದಲ್ಲಿ ಮಹಿಳೆಯರು ಕಮ್ಮಕ್ಕಿಮ್ಮಕ್ ಅನ್ನಂಗಿಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಫ್ಘಾನಿಸ್ತಾನದಲ್ಲಿ ಸಾರ್ವಜನಿಕವಾಗಿ ಮಹಿಳೆಯರು ಮಾತನಾಡುವಂತಿಲ್ಲ. ಭಾಷಣ, ಪ್ರತಿಭಟನೆ, ಹಾಡುಗಾರಿಕೆ ಎಲ್ಲವನ್ನ ನಿಷೇಧ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಮಹಿಳೆಯರು ಧ್ವನಿ ಎತ್ತುವಂತಿಕೆ ಇಲ್ಲ. ತಾಲಿಬಾನ್ ಉಗ್ರರು ಅಫ್ಘಾನ್ ಮಹಿಳೆಯರ ಸ್ವಾತಂತ್ರ್ಯ ಕಿತ್ತುಕೊಳ್ತಾ ಇದ್ದು ಸಾರ್ವಜನಿಕವಾಗಿ ಮಹಿಳೆಯರು ಗಟ್ಟಿಯಾಗಿ ಮಾತನಾಡುವಂತೆಯೂ ಇಲ್ಲ. ಆಗಸ್ಟ್ 31ರ ಒಳಗೆ ಅಮೆರಿಕ ಸೇನೆ ಅಫ್ಘಾನಿಸ್ತಾನವನ್ನ ಖಾಲಿ ಮಾಡಬೇಕು. ಗಡುವಿನೊಳಗೆ ಅಮೆರಿಕದ ಸೇನೆ ಅಫ್ಘಾನಿಸ್ತಾನವನ್ನ ಬಿಟ್ಟು ಹೋಗಲೇಬೇಕು ಎಂದು ತಾಲಿಬಾನ್ ಗಡುವು ವಿಧಿಸಿದೆ. ಒಂದು ವೇಳೆ ಅಮೆರಿಕ ಸೇನೆ ಅಫ್ಘಾನಿಸ್ತಾನ ಬಿಟ್ಟು ಹೋಗದಿದ್ರೆ ತಾಲಿಬಾನ್ ನಾಯಕರು ಮುಂದಿನ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ತಾಲಿಬಾನ್ ಸಂಘಟನೆಯ ವಕ್ತಾರರು ಹೇಳಿದ್ದಾರೆ. ಕಾಬೂಲ್ ಕೈ
ಕೈವಶವಾಯಿತು. ಈಗ ಕಾಶ್ಮೀರವೇ ಟಾರ್ಗೆಟ್. ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ನಡೆದಿದ್ಯಾ ಭಾರೀ ಸಂಚು? ಭಾರತ ವಿರೋಧಿ ಉಗ್ರ ಸಂಘಟನೆಗೆ ತಾಲಿಬಾನ್ ಸಾಥ್ ಕೊಡುತ್ತಾ? ನೋಡೋಣ ಟಾರ್ಗೆಟ್ ಕಾಶ್ಮೀರ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನವನ್ನ ತಾಲಿಬಾನ್ ಉಗ್ರರು ಕೈವಶ ಮಾಡಿಕೊಂಡಿದ್ದು ಇದೀಗ ಭಾರತದ ಕಾಶ್ಮೀರದ ಮೇಲೆ ಉಗ್ರರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಕಾಬೂಲ್ ವಶಪಡಿಸಿಕೊಳ್ಳುತ್ತಲೇ ಕಾಶ್ಮೀರದ ಮೇಲೆ ಉಗ್ರರು ಟಾರ್ಗೆಟ್ ಮಾಡ್ತಾ ಇದ್ದು ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಭಾರೀ ಸಂಚು ಮಾಡಿರೋ ಆತಂಕ ಕಾಡ್ತಿದೆ. ಭಾರತ ವಿರೋಧಿ ಉಗ್ರ ಸಂಘಟನೆಗೆ ತಾಲಿಬಾನ್ ಸಾಥ್ ನೀಡೋ ಸಾಧ್ಯತೆ ಕೂಡ ಇದೆ. ಕಾಶ್ಮೀರದ ಮೇಲೂ ತಾಲಿಬಾನ್ ರಕ್ಕಸಪಡೆ ಕಣ್ಣು ಹಾಕಿದ್ದು ಭಾರತದ ಬದ್ಧ ವೈರಿ ಜೊತೆಗೆ ತಾಲಿಬಾನ್ ಕೈಜೋಡಿಸ್ತಾ ಅನ್ನೋ ಡೌಟ್ ಕೂಡ ಮೂಡಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಜೈಷ್ ಎ ಮೊಹಮ್ಮದ್ ಮತ್ತು ತಾಲಿಬಾನ್ ಮೀಟಿಂಗ್ ಮಾಡಿದ್ದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನಾಗಿರುವಂತಹ ಜೈಷ್ ಎ ಮೊಹಮ್ಮದ್ನ ಉಗ್ರ ಮಸೂದ್ ಅಜರ್ ತಾಲಿಬಾನ್ ನಾಯಕರನ್ನ ಭೇಟಿಯಾಗಿದ್ದಾನೆ. ತಾಲಿಬಾನ್ ನಾಯಕ ಮುಲ್ಲಾ ಅಬ್ದುಲ್ ಘನಿ ಬರಾದರ್ನನ್ನ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾನೆ. ಅಫ್ಘಾನಿಸ್ತಾನ ಕೈವಶ ಮಾಡಿಕೊಂಡ ತಾಲಿಬಾನ್ ವಿಜಯವನ್ನ ಜೈಷ್ ಸಂಭ್ರಮಿಸಿತ್ತು. ಇದರ ಬೆನ್ನಲ್ಲೇ ಆಗಸ್ಟ್ 3ನೇ ವಾರದಲ್ಲಿ ತಾಲಿಬಾನ್ ನಾಯಕರನ್ನ ಮಸೂದ್ ಭೇಟಿಯಾಗಿದ್ದ. ಜೈಷ್ ಎ ಮೊಹಮ್ಮದ್ ತಾಲಿಬಾನ್ ಸಭೆಯಲ್ಲಿ ನಡೆದದ್ದೇನು, ಮಸೂದ್ ಅಜರ್ ತಾಲಿಬಾನ್ ನಾಯಕರ ಜೊತೆ ಚರ್ಚೆ ಮಾಡಿದ್ದೇನು ಅನ್ನೋದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಕಾಶ್ಮೀರದಲ್ಲಿ ದಾಳಿಗೆ ಮಸೂದ್ ಅಜರ್ ತಾಲಿಬಾನ್ ನೆರವು ಕೋರುತ್ತಾನೆ. ಕಾಶ್ಮೀರದ ನೆಲದಲ್ಲಿ ಭಾರತದ ವಿರುದ್ಧ ಹೋರಾಡಲು ನೆರವಿಗೆ ಮನವಿ ಮಾಡಿದ್ದು ತಾಲಿಬಾನ್ನಿಂದ ಶಸ್ತ್ರಾಸ್ತ್ರ ಸೇರಿದಂತೆ ಇತರೆ ನೆರವು ಕೋರಿದ್ದಾನೆ. ಅಲ್ಲದೆ ತಾಲಿಬಾನ್ ನಾಯಕ ಅಬ್ದುಲ್ ಬರಾದರ್ಗೆ ತಾಲಿಬಾನ್ ಜಿಹಾದಿಗಳನ್ನ ಕಾಶ್ಮೀರಕ್ಕೆ ಕಳಿಸಿ ಅಂತ ಮನವಿ ಸಲ್ಲಿಸಿದ್ದಾನೆ. ಭಾರತ ವಿರೋಧಿ ಚಟುವಟಿಕೆಗೆ ತಾಲಿಬಾನ್ ಸಹಕಾರ ನೀಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಕಾಶ್ಮೀರದ ವಿಚಾರದಲ್ಲಿ ತಾಲಿಬಾನ್ ಮೂಗು ತೋರಿಸುತ್ತಾ? ಭಾರತ ವಿರೋಧಿ ಪಾಕ್ ಉಗ್ರ ಸಂಘಟನೆಗಳಿಗೆ ತಾಲಿಬಾನ್ ಬೆಂಬಲ ಕೊಡುತ್ತಾ? ಜೈಷ್ ಬೇಡಿಕೆಗಳನ್ನ ಈಡೇರಿಸಿ ಭಾರತದ ತಂಟೆಗೆ ಬರುತ್ತಾ ಅನ್ನೋದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಜೈಷ್ ಎ ಮೊಹಮ್ಮದ್ ಮತ್ತು ತಾಲಿಬಾನ್ ನಡುವಿನ ಮೀಟಿಂಗ್ನಲ್ಲಿ ಭಾರತ ಕೇಂದ್ರೀಕೃತವಾಗಿ ಚರ್ಚೆ ಮಾಡಲಾಗಿದೆ. ಕಾಶ್ಮೀರ ವಿಚಾರವಾಗಿ ಮುಲ್ಲಾ ಅಬ್ದುಲ್ ಘನಿ ಬರಾದರ್ ಜೊತೆ ಮಸೂದ್ ಅಜರ್ ಮಾತುಕತೆ ನಡೆಸಿದ್ದಾನೆ. ಮಸೂದ್ ಅಜರ್ನ ಪ್ರಮುಖ ಟಾರ್ಗೆಟ್ ಕಾಶ್ಮೀರ ಮತ್ತು ಭಾರತವಾಗಿದ್ದು ಕಾಶ್ಮೀರ ವಿಚಾರವಾಗಿಯೇ ಉಗ್ರ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಜೈಷ್ ತಾಲಿಬಾನ್ ಮೀಟಿಂಗ್ನಲ್ಲಿ ಕಾಶ್ಮೀರದ ಬಗ್ಗೆ ವಿಶೇಷ ಮಾತುಕತೆ ನಡೆದಿದೆ. ಕಾಶ್ಮೀರದಲ್ಲಿ ಇವರಿಗೆ ಹಲವಾರು ಉಗ್ರ ಕೃತ್ಯಗಳನ್ನ ಮಸೂದ್ ಅಜರ್ ನೇತೃತ್ವದಲ್ಲಿ ನಡೆಸಲಾಗಿದೆ. ಅಲ್ಲದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಕಾಶ್ಮೀರದೊಳಗೆ ಉಗ್ರರನ್ನ ಛೂ ಬಿಡ್ತಾನೆ ಇದೆ. ಇದೀಗ ತಾಲಿಬಾನ್ ನಾಯಕನ ಜೊತೆಗೂ ಕಾಶ್ಮೀರ ಭಾರತ ವಿರೋಧಿ ಮಾತುಕತೆ ನಡೆಸಿದ್ದು ತಾಲಿಬಾನ್ ಸಹಕರಿಸಿದ್ರೆ ಜೈಷ್ ಸಂಘಟನೆ ಕೃತ್ಯಗಳಿಗೆ ಮತ್ತಷ್ಟು ಬಲ ಬರಲಿದೆ. ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ತಾಲಿಬಾನ್ ಮಧ್ಯೆ ಮಾತುಕತೆ ನಡೆದಿದೆ. ಈ ವೇಳೆ ಭಾರತ ವಿರೋಧಿ ಚಟುವಟಿಕೆಗೆ ಸಹಕರಿಸುವಂತೆ ಮಸೂದ್ ಅಜರ್ ಮುಲ್ಲಾ ಅಬ್ದುಲ್ ಘನಿ ಬರಾದರ್ ಬಳಿ ಮನವಿ ಮಾಡಿದ್ದಾನೆ. ಇದಕ್ಕೆ ಒಪ್ಪಿಗೆ ತಾಲಿಬಾನ್ ಸಹಕಾರ ನೀಡಿದರೆ ತಾಲಿಬಾನ್ ಉಗ್ರಪಡೆಯನ್ನ ಕಾಶ್ಮೀರದಲ್ಲೂ ಸ್ಥಾಪಿಸುವ ಸಾಧ್ಯತೆ ಇದೆ. ಈ ಹಿಂದೆ ಕಾಶ್ಮೀರದಲ್ಲಿ ಐಸಿಸ್ ಬೆಂಬಲಿಗರು ಕಾಣಿಸಿಕೊಂಡಿದ್ರು. ಇದೀಗ ತಾಲಿಬಾನ್ ಬೆಂಬಲಿಗರ ಮೂಲಕ ಕಾಶ್ಮೀರದಲ್ಲಿ ಹೆಚ್ಚಿನ ಕೃತ್ಯ ಎಸಗೋ ಪ್ಲಾನ್ ಮಾಡಲಾಗ್ತಿದೆ. ಅಫ್ಘಾನ್ ತಾಲಿಬಾನ್ ಕೈವಶವಾಗ್ತಲೇ ಕಾಶ್ಮೀರ ಆತಂಕ ಹೆಚ್ಚಾಗಿದ್ದು ತಾಲಿಬಾನ್ ಅಟ್ಟಹಾಸದ ಬೆನ್ನಲ್ಲೇ ಕಾಶ್ಮೀರ ವಿಷಯ ಮಹತ್ವ ಪಡೆದಿದೆ. ಹೀಗಾಗಿ ಕಾಶ್ಮೀರದ ಬಗ್ಗೆ ಭಾರತ ಮತ್ತಷ್ಟು ಅಲರ್ಟ್ ಆಗ್ತಿದೆ. ಬದ್ಧ ವೈರಿ ಪಾಕಿಸ್ತಾನದಿಂದಾಗಿ ಕಾಶ್ಮೀರಕ್ಕೆ ಅಪಾಯ ಹೆಚ್ಚಿದ್ದು ತಾಲಿಬಾನ್ ಜೊತೆಗೆ ಪಾಕಿಸ್ತಾನಕ್ಕೆ ನಿಕಟ ನಂಟಿದೆ. ಉಗ್ರರಿಗೆ ತರಬೇತಿ ನೀಡಿದ ಪಾಕ್ನ ಐಎಸ್ಐ ತಾಲಿಬಾನ್ ಜೊತೆ ಕೈಜೋಡಿಸಿದ್ದು ಉಗ್ರರಿಗೆ ತರಬೇತಿ ನೀಡಿ ಅಫ್ಘಾನಿಸ್ತಾನಕ್ಕೆ ರವಾನೆ ಮಾಡುತ್ತಿದೆ. ಅಲ್ಲದೆ ಪಾಕಿಸ್ತಾನವನ್ನ ತಾಲಿಬಾನ್ ತನ್ನ ಎರಡನೇ ಮನೆ ಅಂತ ಹೇಳಿಕೊಂಡಿದೆ. ಪಾಕ್ ಉಗ್ರ ಸಂಘಟನೆಗಳ ಜೊತೆಗೆ ತಾಲಿಬಾನ್ ಲಿಂಕ್ ಹೊಂದಿದ್ದು ಜೈಷ್ ಸಂಘಟನೆ ಕಾಶ್ಮೀರದ ವಿರುದ್ಧ ಸಹಕಾರ ಕೋರಿದೆ. ಹೀಗಾಗಿ ಅಫ್ಘಾನ್ ನೆಲದಲ್ಲಿ ಭಾರತ ವಿರೋಧಿ ಚಟುವಟಿಕೆ ನಡೆಯುವ ಸಾಧ್ಯತೆ ಇದು. ಭಾರತ ವಿರುದ್ಧದ ಉಗ್ರ ಸಂಘಟನೆಗಳು ತಾಲಿಬಾನ್ ಜೊತೆ ಒಂದಾಗಬಹುದು ಅನ್ನೋ ಆತಂಕ ಕಾಡ್ತಿದೆ. ಅಲ್ಲದೆ ಜೈಷ್ ಸಂಘಟನೆ ತಾಲಿಬಾನಿಗರನ್ನ ಬಳಸಿಕೊಂಡು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗೋ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಪ್ರೈಮರಿ ಸ್ಕೂಲ್ ಬಾಗಿಲು ತೆರೆಯುತ್ತಾ 1ರಿಂದ 8ನೇವರೆಗೆ ಸ್ಕೂಲ್ ತೆರೆಯೋಕೆ ಸರ್ಕಾರ ಸಜ್ಜಾಗಿದ್ಯಾ? ಇಡೀ ದಿನ ಕ್ಲಾಸ್ ಇರುತ್ತಾ? ಮಧ್ಯಾಹ್ನದವರೆಗೆ ಮಾತ್ರನಾ? ನೋಡೋಣ ಸ್ಕೂಲ್ ಓಪನ್ ನ್ಯೂಸ್ ಟಾಪ್ 9ನಲ್ಲಿ.
ರಾಜ್ಯದಲ್ಲಿ ಪ್ರೈಮರಿ ಸ್ಕೂಲ್ ಪ್ರಾರಂಭಕ್ಕೆ ಇಂದೇ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಪ್ರೈಮರಿ ಸ್ಕೂಲ್ ಓಪನ್ ಟೆನ್ಷನ್ಗೆ ಇವತ್ತೇ ಬ್ರೇಕ್ ಬೀಳಲಿದ್ದು, ಮೂರನೇ ಅಲೆ ಆತಂಕದ ನಡುವೆ ಶಾಲೆಗಳನ್ನು ಆರಂಭಿಸ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಸ್ಕೂಲ್ಗಳ ಬಾಗಿಲು ತೆರೆಯೋಕೆ ತಜ್ಞರು ಗ್ರೀನ್ ಸಿಗ್ನಲ್ ಕೊಟ್ಟರೆ ರಾಜ್ಯದಲ್ಲಿ ಶೀಘ್ರವೇ ಪ್ರಾಥಮಿಕ ಶಾಲೆಗಳು ಬಾಗಿಲು ತೆರೆಯಲಿದೆ. ಇವತ್ತೇ ಪ್ರಾಥಮಿಕ ಶಾಲಾರಂಭದ ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 1 ರಿಂದ 8ನೇ ತರಗತಿ ಆರಂಭದ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಶಾಲಾರಂಭದ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಜೊತೆ ಚರ್ಚೆ ಮಾಡಲಿದ್ದು, ತಜ್ಞರು ಗ್ರೀನ್ ಸಿಗ್ನಲ್ ನೀಡಿದರೆ 1 ರಿಂದ 8ನೇ ತರಗತಿ ಆರಂಭ ಆಗಲಿದೆ. ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಶಾಲೆಗಳು ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಕೊರೋನಾ ಪಾಸಿಟಿವಿಟಿ ರೇಟ್ 2% ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಶಾಲೆ ಆರಂಭಕ್ಕೆ ಚಿಂತನೆ ನಡೆಸಲಾಗಿದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿಯೇ 1 ರಿಂದ 8ನೇ ತರಗತಿ ಆರಂಭಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಸಿಎಂ ಬೊಮ್ಮಾಯಿ ಒಪ್ಪಿಗೆ ನೀಡಿದರೆ ಶೀಘ್ರವೇ ಪ್ರಾಥಮಿಕ ಶಾಲಾ ಮಕ್ಕಳು ಮತ್ತೆ ಶಾಲೆಗೆ ತೆರಳಲಿದ್ದಾರೆ. ರಾಜ್ಯದಲ್ಲಿ 6 ರಿಂದ 8ನೇ ತರಗತಿ ಆರಂಭ ಅಥವಾ 1 ರಿಂದ 8ನೇ ತರಗತಿ ಆರಂಭಿಸುವ ಆಲೋಚನೆ ಇದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಆಗಸ್ಟ್ 23ರಿಂದ 9 ರಿಂದ ದ್ವಿತೀಯ ಪಿಯುವರೆಗೆ ತರಗತಿ ನಡೆದಿದೆ. ತರಗತಿಗಳ ಬಗ್ಗೆ ತಾಂತ್ರಿಕ ಸಮಿತಿ ವರದಿ ನೀಡಲಿದ್ದು, ವರದಿಯನ್ನು ಆಧರಿಸಿ ಶಾಲೆ ಆರಂಭಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ಅಲ್ಲದೆ 9 ರಿಂದ 12ನೇ ತರಗತಿವರೆಗೆ 70% ಹಾಜರಾತಿ ಇದ್ದು, ರಾಜ್ಯದಲ್ಲಿ ಶಾಲೆ ಆರಂಭಿಸುವುದರಿಂದ ಯಾವುದೇ ರೀತಿ ಸಮಸ್ಯೆಯಾಗಲ್ಲ ಅಂತ ತಿಳಿಸಿದರು. ಎರಡನೇ ಹಂತದಲ್ಲಿ 1 ರಿಂದ 8ನೇ ತರಗತಿ ಆರಂಭಿಸುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. 6, 7, 8ನೇ ತರಗತಿ ಪ್ರಾರಂಭಕ್ಕೆ ಮಾತ್ರ ತಜ್ಞರು ಗ್ರೀನ್ ಸಿಗ್ನಲ್ ನೀಡೋ ಸಾಧ್ಯತೆ ಇದೆ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಸೋಂಕು ಏರಿಕೆ ಆಗ್ತಾ ಇರೋದ್ರಿಂದ 6, 7, 8ನೇ ತರಗತಿ ಆರಂಭಕ್ಕೆ ಮಾತ್ರ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. 1 ರಿಂದ 5ನೇ ತರಗತಿ ಪ್ರಾರಂಭಕ್ಕೆ ಮತ್ತೊಮ್ಮೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಈಗಾಗಲೇ 9 ರಿಂದ ದ್ವಿತೀಯ ಪಿಯುವರೆಗೆ ತರಗತಿ ಪ್ರಾರಂಭ ಆಗಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಪ್ರಾಥಮಿಕ ಶಾಲೆಗಳ ಆರಂಭಕ್ಕೆ ಎಲ್ಲ ಜಿಲ್ಲೆಗಳಿಂದ ವರದಿ ಪಡೆದಿದೆ. ಪ್ರಾಥಮಿಕ ಶಾಲೆಗಳ ಆರಂಭಕ್ಕೆ ಎಲ್ಲ ಜಿಲ್ಲೆಯ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಸಮಗ್ರ ವರದಿಯನ್ನು ಸಲ್ಲಿಸಿದ್ದಾರೆ. ಪ್ರಾಥಮಿಕ ಶಾಲೆ ಆರಂಭ ತಯಾರಾಗಿದ್ದು ಸಿದ್ಧತೆ ರೆಡಿ ಅಂತ ನಿರ್ದೇಶಕರು ಹೇಳಿದ್ದಾರೆ. ಶಿಕ್ಷಣ ಇಲಾಖೆ ಪಡೆದಿರುವಂತಹ ವರದಿಯಲ್ಲಿ ಪ್ರಾಥಮಿಕ ಶಾಲಾರಂಭ ಸೂಕ್ತ ಅಂತ ತಿಳಿಸಲಾಗಿದೆ. ಈ ವರದಿಯ ಆಧಾರದ ಮೇಲೆ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಆದರೆ ಮೊದಲ ಹಂತದಲ್ಲಿ ನಗರ ಪ್ರದೇಶಗಳಲ್ಲಿ ಶಾಲೆ ಆರಂಭಕ್ಕೆ ಚಿಂತನೆ ನಡೆಸಿದೆ. ನಗರ ಪ್ರದೇಶಗಳಲ್ಲಿ ಶಾಲೆಗಳ ಆರಂಭದ ಕುರಿತ ಸಾಧಕ ಬಾಧಕಗಳನ್ನು ಪರಾಮರ್ಶಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆ ಪ್ರಾರಂಭಕ್ಕೆ ತೀರ್ಮಾನಿಸುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಇಂದಿನ ಸಭೆಯಲ್ಲಿ ಮಹತ್ವದ ಸಭೆ ನಡೆಸಲಿದೆ. ಮೊದಲು ಯಾವ ತರಗತಿಗಳನ್ನು ಆರಂಭಿಸಬೇಕು, ಎಂದಿನಿಂದ ಶಾಲೆ ಪ್ರಾರಂಭ, ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು, ತರಗತಿಗಳನ್ನು ಎಷ್ಟು ಅವಧಿಯಲ್ಲಿ ನಡೆಸಬೇಕು ಅನ್ನೋದನ್ನ ಇಂದೇ ತೀರ್ಮಾನಿಸುವ ಸಾಧ್ಯತೆ ಇದೆ. ಬ್ಯಾಚ್ ರೀತಿ ಮಕ್ಕಳಿಗೆ ಪಾಠ ಮಾಡ್ತಾರಾ, ಇಲ್ಲ ಮಧ್ಯಾಹ್ನದವರೆಗೆ ಮಾತ್ರ ತರಗತಿಗಳು ಇರುತ್ತಾ ಅನ್ನೋದು ಇಂದೇ ಅಂತಿಮ ಆಗಲಿದೆ. ಕೊರೋನಾ 3ನೇ ಅಲೆಯಲ್ಲಿ ಮಕ್ಕಳ ಮೇಲೆ ಭಾರೀ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೋವಿಡ್ ಆತಂಕದಲ್ಲಿ ಪ್ರಾಥಮಿಕ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಶಾಲೆಗಳನ್ನು ತೆರೆಯುವುದಕ್ಕೆ ಏನೆಲ್ಲ ಸೌಲಭ್ಯ ಮಾಡಿಕೊಳ್ಳಬೇಕು ಅನ್ನೋದರ ಕುರಿತು ಇಂದು ಚರ್ಚೆ ಮಾಡಲಿದ್ದಾರೆ. ಪ್ರಾಥಮಿಕ ಶಾಲಾರಂಭದ ಮಾರ್ಗಸೂಚಿ ಇಂದೇ ಪ್ರಕಟವಾಗುವ ಸಾಧ್ಯತೆ ಇದೆ. ಮೈಸೂರು ಗ್ಯಾಂಗ್ ರೇಪ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್. ಅಂದರ್ ಆಗ್ತಿದ್ದಂತೆ ಆರೋಪಿಗಳ ಕ್ರೈಮ್ ಹಿಸ್ಟರಿ ಬಯಲಾಗಿದೆ. ಶಾಕ್ಗೆ ಒಳಗಾಗಿರೋ ಸಂತ್ರಸ್ತೆ ಸ್ನೇಹಿತನ ಸ್ಥಿತಿ ಹೇಗಿದೆ ನೋಡೋಣ. ಆರೋಪಿಗಳು ಅಂದರ್. ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ಬಗ್ಗೆ ಬೆಚ್ಚಿ ಬೀಳಿಸೋ ಮಾಹಿತಿ ಹೊರಬಿದ್ದಿದೆ. ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳನ್ನು ತೆರೆದಿಟ್ಟಿದ್ದು, ಆರೋಪಿಗಳು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಮಾಹಿತಿ ಸಿಕ್ಕಿದೆ. 20ಕ್ಕೂ ಹೆಚ್ಚು ದರೋಡೆ, ಲೈಂಗಿಕ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಮಾಹಿತಿ ಇದ್ದು, 10ಕ್ಕೂ ಹೆಚ್ಚು ಶ್ರೀಗಂಧದ ಮರ ಕಳವು ಪ್ರಕರಣವನ್ನು ಮಾಡಿದ್ದಾರಂತೆ. ಗ್ಯಾಂಗ್ ರೇಪ್ನ ಆರೋಪಿಗಳು ಹಿಂದಿನ ಪ್ರಕರಣಗಳಲ್ಲಿ ಸ್ಥಳದಲ್ಲಿ ಸಿಕ್ಕಿದ್ದಷ್ಟು ದೋಚಿ ಪರಾರಿಯಾಗ್ತಿದ್ರು. ಆದರೆ ಈ ಕೇಸ್ನಲ್ಲಿ ಹಣ ವಸೂಲಿಗೆ ಇಳಿದಿದ್ರು. ಇದೇ ರೀತಿ ಈ ಹಿಂದೆ ಒಡವೆ, ಹಣ, ಮೊಬೈಲ್ ದೋಚಿದ್ರು. ನಿರ್ಜನ ಪ್ರದೇಶಕ್ಕೆ ಹೋದವರೇ ಆರೋಪಿಗಳ ಟಾರ್ಗೆಟ್ ಆಗಿದ್ದು, ಮಹಿಳೆ ಯುವತಿ ಜೊತೆ ಹೋದವರ ಬಳಿ ಬೆಲೆಬಾಳುವ ವಸ್ತುಗಳನ್ನು ದೋಚ್ತಾ ಇದ್ರು.
ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಯುವತಿ ಇನ್ನೂ ಶಾಕ್ನಲ್ಲೇ ಇದ್ದಾಳೆ. ಘಟನೆ ನಡೆದು 6 ದಿನ ಕಳೆದರೂ ಯುವತಿ ಶಾಕ್ನಲ್ಲಿದ್ದು ಸಂತ್ರಸ್ತೆ ಪೋಷಕರ ಜೊತೆ ಪೊಲೀಸರು ಸಂಪರ್ಕದಲ್ಲಿದ್ದಾರೆ. ಸದ್ಯ ಮುಂಬೈನ ಮನೆಯಲ್ಲಿಯೇ ಮೌನವಾಗಿರುವ ಸಂತ್ರಸ್ತೆ ಕುಟುಂಬಸ್ಥರ ಜೊತೆಯೂ ಮಾತನಾಡುತ್ತಿಲ್ವಂತೆ. ಇನ್ನು ಸಂತ್ರಸ್ತೆಯ ಸ್ನೇಹಿತನ ಪರಿಸ್ಥಿತಿಯೂ ಇದೇ ರೀತಿ ಇದೆ. ಯುವತಿಯ ಸ್ನೇಹಿತ ಅರ್ಥವಿಲ್ಲದ ಮಾತುಗಳನ್ನಾಡ್ತಿದ್ದಾನಂತೆ. ಮೈಸೂರಿನಲ್ಲಿ ಪೈಶಾಚಿಕ ಕೃತ್ಯ ಎಸಗಿ ತಮಿಳುನಾಡಿನಲ್ಲಿ ಅಡಗಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದೇ ರಣರೋಚಕವಾಗಿದೆ. ಇದೀಗ ಪೊಲೀಸರ ಕಾರ್ಯಾಚರಣೆಯ ಒಂದೊಂದೇ ಮಾಹಿತಿ ಹೊರಬೀಳ್ತಾ ಇದೆ. 2 ವರ್ಷದ ಹಿಂದೆ ಕದ್ದ ಮೊಬೈಲ್ನಿಂದ ಗ್ಯಾಂಗ್ ರೇಪ್ನ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗಳು ಮೈಸೂರಿನಲ್ಲಿ ಸಾಲು ಸಾಲು ಸುಲಿಗೆ ಮಾಡ್ತಿದ್ದು ಮೊಬೈಲ್ನಿಂದಲೇ ಖಾಕಿ ಕೈಗೆ ತಗಲಾಕೊಂಡಿದ್ದಾರೆ. 1 ವರ್ಷದ ಹಿಂದೆ ಮೈಸೂರಿನ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಆಗಿತ್ತು. ಇದೇ ಕೇಸ್ ಇದೀಗ ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಆರೋಪಿಗಳ ಬಂಧನಕ್ಕೆ ಸಹಕಾರಿಯಾಗಿದೆ. 2 ವರ್ಷದ ಹಿಂದೆ ಕದ್ದಿದ್ದ ಮೊಬೈಲ್ನ IMEI ನಂಬರ್ನಿಂದಲೇ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ. ನಿರ್ಜನ ಪ್ರದೇಶದಲ್ಲಿ ಮೊಬೈಲ್ ಕಸಿದುಕೊಂಡ ಬಗ್ಗೆ 2 ವರ್ಷದ ಹಿಂದೆ ಮಹಿಳೆಯೊಬ್ಬರು ಠಾಣೆಗೆ ದೂರು ನೀಡಿದ್ರು. ಅಲ್ಲದೆ ಮೊಬೈಲ್ ಹಳೆಯದಾಗಿದ್ದರಿಂದ ಕೇವಲ ಸಿಮ್ ಸಾಕು ಎಂದು ಮಹಿಳೆ ಎನ್ಸಿಆರ್ ಮಾಡಿದ್ರು. ಇತ್ತ ಗ್ಯಾಂಗ್ ರೇಪ್ ಕೇಸ್ನ ತನಿಖೆ ಶುರು ಮಾಡಿದ ಪೊಲೀಸರು ಗ್ಯಾಂಗ್ ರೇಪ್ ನಡೆದ ಮರುದಿನವೇ ನಿರ್ಜನ ಪ್ರದೇಶದಲ್ಲಿ ಆಗಿದ್ದ ಸುಲಿಗೆ ಪ್ರಕರಣಗಳ ಬಗ್ಗೆ ಲಿಸ್ಟ್ ಮಾಡಿದ್ರು. ಈ ವೇಳೆ 2 ವರ್ಷದ ಹಿಂದೆ ಕಳುವಾಗಿದ್ದ IMEI ಸಂಖ್ಯೆ ಪತ್ತೆ ಹಚ್ಚಿದ್ದು. ಅದೇ IMEI ಸಂಖ್ಯೆ ಇರುವ ಮೊಬೈಲ್ನಲ್ಲಿ ಆರೋಪಿ ತಮಿಳುನಾಡಿನ ಸಿಮ್ ಬಳಸಿದ್ದ. ಇದನ್ನೇ ಆಧಾರವಾಗಿಟ್ಟುಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ. ಮೈಸೂರಿನಲ್ಲಿ ನಡೆದಿದ್ದ ಪೈಶಾಚಿಕ ಗ್ಯಾಂಗ್ ರೇಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಎದುರು ಆರೋಪಿಗಳು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಾಮೂಹಿಕ ಅತ್ಯಾಚಾರ ಎಸಗಿರುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಮೈಸೂರನ್ನೇ ತಮ್ಮ ಕುಕೃತ್ಯಕ್ಕೆ ಸೇಫ್ ಅಂದುಕೊಂಡಿದ್ದ ಆರೋಪಿಗಳು ಮೈಸೂರಿನಲ್ಲಿ ಈ ಹಿಂದೆಯೂ ಅನೇಕ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರಂತೆ. ಗ್ಯಾಂಗ್ ರೇಪ್ ಕೇಸ್ ಸಂಬಂಧ ಅರೆಸ್ಟ್ ಆಗಿರೋ ಆರೋಪಿಗಳ ಒಂದೊಂದೇ ಭಯಾನಕ ಸತ್ಯ ಹೊರಬರ್ತಾ ಇದೆ. ಈ ಹಿಂದೆ ಹಲವು ಕೃತ್ಯ ಎಸಗಿದ್ರೂ ಆರೋಪಿಗಳ ವಿರುದ್ಧ ಇದುವರೆಗೂ ಯಾರೂ ದೂರು ಕೊಟ್ಟಿರಲಿಲ್ಲ. ಹೀಗಾಗಿಯೇ ತಮ್ಮ ಕೃತ್ಯ ಪೊಲೀಸರಿಗೆ ಗೊತ್ತಾಗಲ್ಲ ಅನ್ನೋ ವಿಶ್ವಾಸದಲ್ಲಿ ಹೆಚ್ಚೆಚ್ಚು ಕ್ರೈಮ್ ಮಾಡ್ತಿದ್ದಾಗಿ ಆರೋಪಿಗಳು ಹೇಳಿದ್ದಾರಂತೆ. ಇದು ಕೂಡ 5 ಆರೋಪಿಗಳಿಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇಂದು ಕೂಡ 5 ಆರೋಪಿಗಳಿಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸಾಮೂಹಿಕ ಅತ್ಯಾಚಾರಕ್ಕೆ ಸಂಬಂಧ ವಿಚಾರಣೆ ವೇಳೆ ಆರೋಪಿ ಪೊಲೀಸರೆದುರು ಮತ್ತೊಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಆರೋಪಿಗಳ ಪೈಕಿ ಓರ್ವ ಭಗ್ನ ಪ್ರೇಮಿಯಾಗಿದ್ದು ಆರೋಪಿಯನ್ನ ಪ್ರೀತಿಸಿ 3 ಯುವತಿಯರು ಕೈಕೊಟ್ಟಿದ್ರಂತೆ. 3 ಯುವತಿಯರು ಕೈಕೊಟ್ಟ ಬಳಿಕ ವಿಕೃತನಾಗಿದ್ದ ಆರೋಪಿ ಅವಕಾಶ ಸಿಕ್ಕಾಗಲೆಲ್ಲ ಯುವತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದಂತೆ. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಆರೋಪಿಗಳಿಗೆ ಪೊಲೀಸರು 2ನೇ ದಿನದ ಗ್ರಿಲ್ ಮಾಡುತ್ತಿದ್ದಾರೆ. ಮೈಸೂರಿನ ಅಜ್ಞಾತ ಸ್ಥಳದಲ್ಲಿ ಆರೋಪಿಗಳ ವಿಚಾರಣೆ ಮಾಡುತ್ತಿದ್ದು ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಮಾರ್ಗದರ್ಶನದಲ್ಲಿ ಕಾನೂನು ಸುವ್ಯವಸ್ಥೆ ಡಿಸಿಪಿ ಪ್ರದೀಪ್ ಗುಂಟಿ, ದೇವರಾಜ್ ವಿಭಾಗದ ಎಸಿಪಿ ಡಾಕ್ಟರ್ MN ಶಶಿಧರ್, ಆಲನಹಳ್ಳಿ ಇನ್ಸ್ಪೆಕ್ಟರ್ ರವಿಶಂಕರ್ ವಿಚಾರಣೆ ನಡೆಸುತ್ತಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಸೆಲೆಬ್ರಿಟಿಗಳ ಬಂಡವಾಳ ಬಯಲು. ಹೋಟೆಲ್ನ ಬಿಲದಲ್ಲಿ ಅಡಗಿದ್ದ ಮಾಡೆಲ್ಗೂ ಖೆಡ್ಡ. ಖಾಕಿ ವಶಕ್ಕೆ ಪಡೆದ ಹೈಫೈ ನಶೆ ಮಂದಿ ಬಳಿ ಏನೆಲ್ಲ ಸಿಕ್ಕಿದೆ ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಸೆಲೆಬ್ರಿಟಿಗಳಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಕೇಸ್ ಸಂಬಂಧ ಸೆಲೆಬ್ರಿಟಿಗಳ ಮನೆ ಮೇಲೆ ಬೆಂಗಳೂರು ಪೂರ್ವ ವಿಭಾಗದ ಪೊಲೀಸರು ದಾಳಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟಿಯರಾಯಿತು, ಈಗ ಮಾಡೆಲ್ಗೂ ನಶೆ ಲಿಂಕ್ ಅಂಟಿಕೊಂಡಿದ್ದು ಡ್ರಗ್ಸ್ ಕೇಸ್ನಲ್ಲಿ ಸೆಲೆಬ್ರಿಟಿಗಳ ಬಂಡವಾಳ ಬಯಲಾಗಿದೆ. ಒಬ್ಬೊಬ್ಬರೇ ಆರೋಪಿಗಳನ್ನು ಪೊಲೀಸರು ಖೆಡ್ಡಾಗಿ ಕೆಡವಿದ್ದಾರೆ. ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಕೇಸ್ ಸಂಬಂಧ ಡ್ರಗ್ಸ್ ಪೆಡ್ಲರ್ ಥಾಮಸ್ ನೀಡಿದ ಮಾಹಿತಿ ಆಧರಿಸಿ ಸೆಲೆಬ್ರಿಟಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ರಾಜಾಜಿನಗರ, ಪದ್ಮನಾಭನಗರ, ಬೆನ್ಸನ್ ಟೌನ್ ಸೇರಿ ಹಲವೆಡೆ ಸೆಲೆಬ್ರಿಟಿಗಳ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸೆಲೆಬ್ರಿಟಿಗಳ ಮನೆಗಳಲ್ಲಿ ಪೊಲೀಸರು ಇಂಚಿಂಚು ಹುಡುಕಾಡುತ್ತಿದ್ದಾರೆ. ಡ್ರಗ್ಸ್ ಪ್ರಕರಣಗಳಲ್ಲಿ ಸೆಲೆಬ್ರಿಟಿಗಳ ಮನೆಗಳ ಮೇಲೆ ದಾಳಿ ಮಾಡಿದ್ದು ಕಾಸ್ಮೆಟಿಕ್ ಬಿಸಿನೆಸ್ ಮಾಡುತ್ತಿದ್ದ ಸೋನಿಯಾ ಅಗ್ರವಾಲ್ಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಉದ್ಯಮಿ ಭರತ್, ಕೊಡಗು ಮೂಲದ ಡಿಜೆ ವಚನ್ ಚಿನ್ನಪ್ಪ ಮನೆ ಮೇಲೂ ದಾಳಿ ಮಾಡಲಾಗಿದೆ. ಡ್ರಗ್ಸ್ ಪೆಡ್ಲರ್ ಥಾಮಸ್ ಸಂಪರ್ಕದಲ್ಲಿದ್ದರಿಂದ ಪೊಲೀಸರು ಮನೆ ಮೇಲೆ ದಾಳಿ ಮಾಡಿ ಶೋಧ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್
ಡ್ರಗ್ಸ್ ಪ್ರಕರಣದಲ್ಲಿ ಉದ್ಯಮಿ ಭರತ್ ಮನೆ ಮೇಲೆ ಪೊಲೀಸರು ರೈಡ್ ಮಾಡಿ ಹುಡುಕಾಡಿದ್ದಾರೆ. ಬೆಂಗಳೂರಿನ ಬನಶಂಕರಿ 3ನೇ ಹಂತದ ಬಲ್ಡೋಟಾ ಲಕ್ಸುರಿಯ ಅಪಾರ್ಟ್ಮೆಂಟ್ನಲ್ಲಿರುವ ಫ್ಲಾಟ್ನಲ್ಲಿ ಪೊಲೀಸರು ರೈಡ್ ಮಾಡಿದ್ರು. ಭರತ್ ಫ್ಲಾಟ್ನಲ್ಲಿ ಪಾರ್ಟಿ ನಡೆಸುತ್ತಿದ್ದ ಬಗ್ಗೆ ಅನುಮಾನವಿದ್ದು ಭರತ್ ಸ್ಥಳೀಯರಿಗೂ ತೊಂದರೆ ಕೊಡುತ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಬನಶಂಕರಿಯ ಬಲ್ಡೋಟಾ ಲಕ್ಸುರಿಯ ಅಪಾರ್ಟ್ಮೆಂಟ್ನಲ್ಲಿರುವ ಫ್ಲಾಟ್ಗೆ ಜನರನ್ನು ಗುಂಪಾಗಿ ಕರೆತರ್ತಿದ್ದ ಭರತ್ ಎಲ್ಲರ ಜೊತೆ ಸೇರಿ ಮೋಜು ಮಸ್ತಿ ಮಾಡ್ತಿದ್ದ ಆರೋಪ ಕೇಳಿಬಂದಿದೆ. ಇದೇ ವಿಚಾರವಾಗಿ ಅಪಾರ್ಟ್ಮೆಂಟ್ನಲ್ಲಿರುವವರ ಜೊತೆ ಜಗಳವೂ ಆಡಿದ್ದಂತೆ ಭರತ್ ಹಲವು ಬಾರಿ ಜಗಳವಾಡಿಕೊಂಡಿದ್ದ ಬಗ್ಗೆ ಮಾಹಿತಿ ಇದ್ದು ಗೋವಿಂದಪುರ ಠಾಣೆ ಪೊಲೀಸರು ಭರತ್ ಮನೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಉದ್ಯಮಿ ಭರತ್ನನ್ನ ಗೋವಿಂದಪುರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಥಾಮಸ್ ಸಂಪರ್ಕದಲ್ಲಿದ್ದವರಿಗೆ ಖಾಕಿ ಶಾಕ್ ಕೊಟ್ಟಿದ್ದು ಉದ್ಯಮಿ ಭರತ್ ಮನೆಯಲ್ಲಿ ಪೊಲೀಸರ ಪರಿಶೀಲನೆ ನಡೆಸಿದ್ದಾರೆ. ಉದ್ಯಮಿ ಭರತ್ಗೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಲಿಂಕ್ ಇದೆ ಅಂತ ಹೇಳಲಾಗ್ತಿದ್ದು ತನ್ನದೇ ಫ್ಲಾಟ್ನಲ್ಲಿ ಡ್ರಗ್ಸ್ ಪಾರ್ಟಿ ಆಯೋಜನೆ ಮಾಡ್ತಿದ್ದಂತೆ. ಡಿಜೆ ವಚನ್ ಚಿನ್ನಪ್ಪ ನಿವಾಸದಲ್ಲಿ 50 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವ ವಚನ್ ಚಿನ್ನಪ್ಪ ಮನೆಯಲ್ಲಿ ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಗಾಂಜಾ ಪತ್ತೆಯಾಗಿದೆ. ಹೀಗಾಗಿ ವಚನ್ ಚಿನ್ನಪ್ಪನನ್ನ ಕೆಜಿಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಥಾಮಸ್ ಸಂಪರ್ಕದಲ್ಲಿದ್ದ ವಚನ್ ಚಿನ್ನಪ್ಪ ಮನೆ ಮೇಲೆ ಪೊಲೀಸರು ರೇಡ್ ಮಾಡಿದ್ರು. ಈ ವೇಳೆ 50 ಗ್ರಾಂ ಗಾಂಜಾ ಪತ್ತೆಯಾಗಿದ್ದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸೋನಿಯಾ ಅಗ್ರವಾಲ್ ನಿವಾಸದಲ್ಲಿ 40 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಸೋನಿಯಾ ಅಗ್ರವಾಲ್ ನಿವಾಸದಲ್ಲಿ ತಪಾಸಣೆ ಮಾಡಿದ್ದಾರೆ. ಸೋನಿಯಾ ಅಗ್ರವಾಲ್ ಉಳಿದುಕೊಳ್ಳುತ್ತಿದ್ದ ಐಟಿಸಿ ಗಾರ್ಡನ್ನಲ್ಲಿಯೂ ಪೊಲೀಸರು ಹುಡುಕಾಡಿದ್ದಾರೆ. ಡ್ರಗ್ಸ್ ಪಾರ್ಟಿ ಮಾಡಿರುವ ಶಂಕೆಯಿಂದ ಗೋವಿಂದಪುರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ತಂಡ ಹುಡುಕಾಟ ನಡೆಸಿದೆ. ಸೋನಿಯಾ ಅಗ್ರವಾಲ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೋವಿಂದಪುರ ಠಾಣೆ ಪೊಲೀಸರು ರಾಜಾಜಿನಗರದ ಮನೆ ಮೇಲೆ ದಾಳಿ ನಡೆಸಿದ ವೇಳೆ ಸೋನಿಯಾ ಅಗ್ರವಾಲ್ ಮನೆಯಲ್ಲಿ ಇರಲಿಲ್ಲ. ಐಟಿಸಿ ಗಾರ್ಡನ್ಯ ಹೋಟೆಲ್ನಲ್ಲಿರುವ ಮಾಹಿತಿ ಕಲೆ ಹಾಕಿದ್ದ ಪೊಲೀಸರು ಐಟಿಸಿ ಗಾರ್ಡನ್ಯ ಹೋಟೆಲ್ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ವಾಶ್ರೂಮ್ನಲ್ಲಿ ಅವಿತು ಕುಳಿತಿದ್ದ ಸೋನಿಯಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿ ಕೊಡುತ್ತಾ ಸರ್ಕಾರ? ಗ್ರೀನ್ ಸಿಗ್ನಲ್ ಬಗ್ಗೆ ಸಚಿವರು ಕೊಟ್ಟ ಸುಳಿವು ಏನು? ರಾಷ್ಟ್ರೀಯ ಶಿಕ್ಷಣ ನೀತಿ ವಿರೋಧಿಸಿ ಸಿಎಫ್ಐ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಗಣೇಶ ಹಬ್ಬ ಆಚರಣೆ ಬಗ್ಗೆ ಸಿಎಂ ತೀರ್ಮಾನಿಸುತ್ತಾರೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ನೆರೆ ರಾಜ್ಯಗಳಲ್ಲಿ ಕೊರೋನಾ ಹೆಚ್ಚಾಗಿದ್ದು ನಾವು ಕಠಿಣ ನಿಯಮ ಪಾಲಿಸಬೇಕಿದೆ. ಹಬ್ಬ ಆಚರಣೆ ಸಂಬಂಧ ಸಾರ್ವಜನಿಕರು ಸೇರಿದಂತೆ ಎಲ್ಲರ ಅಭಿಪ್ರಾಯ ಪರಿಗಣಿಸಿ ಸರ್ಕಾರ ತೀರ್ಮಾನಿಸುತ್ತೆ. ಮನೆ ದೇಗುಲಗಳಲ್ಲಿ ಗಣೇಶ ಹಬ್ಬ ಆಚರಣೆಗೆ ಅವಕಾಶವಿದೆ. ಆದರೆ ಸಾರ್ವಜನಿಕವಾಗಿ ಆಚರಣೆ ಬಗ್ಗೆ ಇಂದು ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಗಣೇಶ ಹಬ್ಬ ಆಚರಣೆಗೆ ಸರ್ಕಾರ ಅವಕಾಶ ನೀಡುವುದು ಬಹುತೇಕ ಪಕ್ಕಾ ಆಗಿದೆ. ಈ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಪರೋಕ್ಷವಾಗಿ ಸುಳಿವು ನೀಡಿದ್ದಾರೆ. ಉತ್ಸವ ನಿರ್ಬಂಧದಿಂದ ಸರ್ಕಾರಕ್ಕೆ ಸಂತೋಷವಾಗಲ್ಲ. ಎಲ್ಲರ ಹಿತ ಕಾಪಾಡಬೇಕಾಗಿರುವುದು ಸರ್ಕಾರದ ಕೆಲಸ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ಈಗ ಪರಿಸ್ಥಿತಿ ಸರಿಯಾಗಿಲ್ಲವೆಂದು ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಗಣೇಶ ಹಬ್ಬ ಆಚರಣೆಗೆ ಯಾವುದೇ ಅಡಚಣೆ ಆಗದ ಹಾಗೆ ಕೋವಿಡ್ ನಿಯಮಾವಳಿಯೊಳಗೆ ಅನುಕೂಲ ಮಾಡ್ತೇವೆ ಅಂತ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಗಣೇಶ ಹಬ್ಬ ಆಚರಿಸುತ್ತೇವೆ. ಮಹಾರಾಷ್ಟ್ರ ಪುಣೆ ಬಿಟ್ರೆ ಬೆಳಗಾವಿ ಗಣೇಶ ಉತ್ಸವಕ್ಕೆ ಹೆಸರುವಾಸಿ. ಹೀಗಾಗಿ ಹಬ್ಬಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಕೋವಿಡ್ ನಿಯಮಾವಳಿ ಒಳಗೆ ಏನು ಪರವಾನಗಿ ಕೊಡಲು ಸಾಧ್ಯವಿದೆ ಅದನ್ನೆಲ್ಲ ಮಾಡ್ತೇವೆ ಎಂದು ತಿಳಿಸಿದ್ದಾರೆ. ಬಿಬಿಎಂಪಿ ಸೂಕ್ತ ಕ್ರಮ ಕೈಗೊಂಡಿದ್ದರಿಂದ ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಕೊರೋನಾ 3ನೇ ಅಲೆ ಆರಂಭವಾಗಿದ್ದು ನಮ್ಮ ರಾಜ್ಯದಲ್ಲಿ 3ನೇ ಅಲೆಯಿಂದ ಸಮಸ್ಯೆಯಾಗಬಾರದು. ಹೀಗಾಗಿ ನಾವು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ. ಜನರು ಸಹಕಾರ ಕೊಟ್ಟಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಎಂದು ಸುಧಾಕರ್ ಹೇಳಿದ್ದಾರೆ.
ರಾಷ್ಟ್ರೀಯ ಶಿಕ್ಷಣ ನೀತಿ ಉದ್ಘಾಟನಾ ಸಮಾರಂಭದ ವೇಳೆ ರಾಷ್ಟ್ರೀಯ ಶಿಕ್ಷಣ ನೀತಿ ಖಂಡಿಸಿ ಸಿಎಫ್ಐ ಕಾರ್ಯಕರ್ತರು ಹೈಡ್ರಾಮಾ ನಡೆಸಿದ್ದು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಕೊಣಾಜಿಯಲ್ಲಿರೋ ವಿವಿಯ ಮಂಗಳ ಗಂಗೋತ್ರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಕಾರ್ಯಕರ್ತರನ್ನ ದರದರನೆ ಎಳೆದು ಪೊಲೀಸರು ವಾಹನಕ್ಕೆ ತುಂಬಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.